ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಿದ್ದೀರಾ ಸಲಾಂ ಸೈನಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ RRB ಡಿ ಗ್ರೂಪ್ ಅಪ್ಲಿಕೇಶನ್ ಹಾಕಿದ್ರು ಅಂಥವ್ರಿಗೆ ನೀವು ಎಕ್ಸಾಮ್ಗೆ ಹೋದಾಗ ಯಾವ ರೀತಿ ನಿಮ್ಮ ಒಂದು ಸಿಸ್ಟಮಲ್ಲಿ ನೀವು ಆಪ್ರೇಟ್ ಮಾಡಬೇಕು ಮತ್ತು ಎಕ್ಸಾಮ್ಗೆ ಹೋಗಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬೇಕು ಅನ್ನೋದನ್ನು ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಹೆಚ್ಚಿನ ಕಾಲಾವಕಾಶನ ತೆಗೆದುಕೊಳ್ಳೋದಿಲ್ಲ. ಆದಷ್ಟು ಬೇಗ ಒಂದು ಕಡಿಮೆ ಅವಧಿಯಲ್ಲಿ ಈ ಒಂದು ಪ್ರೋಸೆಸ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರು ನಮ್ಮ ವೀಡಿಯೋವನ್ನು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಕೊನೆವರೆಗೂ ನೋಡಿ. ಇನ್ನೊಂದು ವಿಷಯ ಏನಂತಂದರೆ, ಯಾರೆಲ್ಲ ಮೊದಲನೇ ಬಾರಿಗೆ ಎಕ್ಸಾಮ್ ಅಟೆಂಡ್ ಮಾಡ್ತಿದ್ರು ಅಂದರೆ ಬಹಳ ಯೂಸ್ಫುಲ್ ಆಗುತ್ತೆ ಅಂಥವ್ರಿಗೆ. ಸೊ ಹಂಗಾಗಿ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋನ ಶುರು ಮಾಡ್ತೀನಿ. ನೀವೇನಾದರೂ ಮೊದಲನೇ ಬಾರಿಗೆ ಎಕ್ಸಾಮ್ ಅಟೆಂಡ್ ಮಾಡ್ತಿದ್ರೆ ಆ ಎಕ್ಸಾಮ್ ಸೆಂಟ್ರಿಗೆ ಏನಾದರೂ ಎಂಟ್ರಿ ಕೊಟ್ಟಾಗ ಅಲ್ಲಿ ನಿಮ್ಮ ಒಂದು ಬಯೋಮೆಟ್ರಿಕನ್ನು ತೊಗೊಳ್ತಾರೆ. ಮೊದಲಿಂದಾಗಿ ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಮುಖಾಂತರ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿಕೊಂಡು ನಿಮ್ಮ ಒಂದು ಲೈವ್ ಫೋಟೋ ಕ್ಯಾಪ್ಚರ್ ಮಾಡಿಕೊಂಡು ಒಂದು ಸಿಸ್ಟಮ್ ನಂಬರನ್ನು ನಿಮ್ಮ ಒಂದು ಅಡ್ಮಿಟ್ ಕಾರ್ಡಲ್ಲಿ ಬರ್ದು ಕೊಡ್ತಾರೆ. ಆ ಒಂದು ಸಿಸ್ಟಮ್ ನಂಬರ್ಗೆ ನೀವು ಹೋಗಿ ಅಲ್ಲಿ ನಿಮ್ಮ ಒಂದು ಫೋಟೋ ಮತ್ತು ನಿಮ್ಮ ಹೆಸರು ಇಲ್ಲಿ ನೀವು ನೋಡ್ತಿರ್ಬೋದು. ಇಲ್ಲಿ ನಿಮ್ಮ ಒಂದು ಫೋಟೋ ಕಾಣುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕ್ಯಾಂಡಿಡೇಟ್ ನೇಮ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಹೆಸರು ಬರುತ್ತೆ. ಈ ಕಡೆ ಬಂದರೆ ಸಿಸ್ಟಮ್ ನಂಬರ್, ಈ ಒಂದು ಯಾವ ಒಂದು ಸಿಸ್ಟಮ್ ನಂಬರಲ್ಲಿ ನೀವು ಕೂತಿದ್ದೀರಾ ಅಂತ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ, ಇಲ್ಲಿ ನೀವು ಲಾಗಿನ್ ಅಂತ ಇದೆಯಲ್ಲ, ಇಲ್ಲಿ ನೀವು ಕೊಡಬೇಕಾಗಿರೋದು ರೋಲ್ ನಂಬರನ್ನು ಕೊಡಬೇಕಾಗುತ್ತೆ. ಅದ್ರ ಕೆಳಗಡೆ ಪಾಸ್ವರ್ಡ್ ಬಂದು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಇರುತ್ತೆ. DDMMYYYY ಈ ರೀತಿಯ ಆರ್ಡರಲ್ಲಿ ನೀವು ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಕೊಡಬೇಕಾಗುತ್ತೆ. ಇಷ್ಟು ಕೊಟ್ಟಾದ್ಮೇಲೆ ಕೆಲವೊಂದು ಸತಿ ಸೈನ್ ಇನ್ ಆಗೋದಿಲ್ಲ. ಅವರು ಅನೌನ್ಸ್ಮೆಂಟ್ ಮಾಡಿದಾಗ ನೀವು ಸೈನ್ ಇನ್ ಮಾಡಿಕೊಂಡ್ರೆ ಆಗ ಓಪನ್ ಆಗುತ್ತೆ. ಸೊ ಹಂಗಾಗಿ ನೀವು ವೆಯ್ಟ್ ಮಾಡ್ಕೊಬೇಕಾಗುತ್ತೆ. ನೀವು ಎಕ್ಸಾಮ್ ಸೆಂಟ್ರಿಗೆ ಹೋದ ತಕ್ಷಣ ನಿಮ್ಮ ಒಂದು ಸಿಸ್ಟಮ್ ಕ್ವಶನ್ಸ್ ಡಿಸ್ಪ್ಲೇ ಆಗೋದಿಲ್ಲ. ಅದಕ್ಕೆ ಆದಂಥ ಕಾಲಾವಕಾಶ ಇರುತ್ತೆ. ಸೊ ಹಂಗಾಗಿ ಅವರು ಅನೌನ್ಸ್ಮೆಂಟ್ ಮಾಡಿದಾಗ ನೀವು ಸೈನ್ ಇನ್ ಅಂತ ಕೊಡಬೇಕಾಗುತ್ತೆ. ಇನ್ನೊಂದು ವಿಷಯ ಏನಂತಂದರೆ, ನಾನು ಈ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರು ಮೊದಲನೇ ಬಾರಿಗೆ ಎಕ್ಸಾಮ್ ಅಟೆಂಡ್ ಮಾಡ್ತಿದ್ರೆ ಅಂಥವ್ರು ಆ ಒಂದು ಲಿಂಕ್ ಮುಖಾಂತರ ನಿಮ್ಮ ಫೋನಲ್ಲಿ ಪ್ರಾಕ್ಟೀಸನ್ನು ತೊಗೊಬೋದು. ಯಾಕಂದರೆ ಇದು ಒಂದು ಯೂಸ್ಫುಲ್ ಆಗುವಂತಹ ಒಂದು ವಿಡಿಯೋ ಆಗಿರುತ್ತೆ. ಸೊ ಇದು ಮಾರ್ಕ್ ಟೆಸ್ಟು. ಇದರಲ್ಲಿ ಇಲ್ಲಿ ಬಂದಿರುವಂಥ ಕ್ವಶನ್ಸು ಹಿಂದಿನ ಬಾರಿ ಕೇಳಿರುವಂಥ ಕ್ವಶನ್ಸ್ ಆಗಿರ್ತವೆ. ಸೊ ಹಂಗಾಗಿ ಇದು ಸಹ ನಿಮಗೆ ಒಂದು ಯೂಸ್ಫುಲ್ ಆಗುತ್ತೆ. ಸೊ ಹಂಗಾಗಿ ಎಲ್ಲರೂ ಈ ಒಂದು ಮಾರ್ಕ್ ಟೆಸ್ಟನ್ನು ತೊಗೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾವುದೇ ತರಹದ ಒಂದು ತಪ್ಪುಗಳನ್ನು ಆಗೋದಿಲ್ಲ ಎಕ್ಸಾಮ್ ಸೆಂಟರ್ನಲ್ಲಿ. ಸೊ ಹಂಗಾಗಿ ಈ ಒಂದು ಮಾರ್ಕ್ ಟೆಸ್ಟನ್ನು ತೊಗೊಳೋದನ್ನು ಮರಿಬೇಡಿ ಅಂತ ಹೇಳ್ತಾ, ನನ್ನ ಒಂದು ಈ ವಿಡಿಯೋದಲ್ಲಿ ಇಲ್ಲಿ ನೋಡ್ಬೋದು ನೀವು ಜನರಲ್ ಇನ್ಸ್ಟ್ರಕ್ಷನ್, ಈ ಒಂದು ಸೈನ್ ಇನ್ ಅಂತ ಕೊಟ್ಟಾಗ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಬರ್ತವೆ. ಇನ್ಸ್ಟ್ರಕ್ಷನ್ ಬಂದು ಏನು ಎಕ್ಸಾಮ್ ಕಾಲಾವಕಾಶ ಏನಿರುತ್ತೆ ಅದು ಇರುತ್ತೆ. ನೆಕ್ಸ್ಟು ಎಷ್ಟು ಕ್ವಶನ್ಸ್ ಇರ್ತವೆ ಅದಷ್ಟು ನೀವು ಇಲ್ಲಿ ನೋಡ್ಕೊಬೋದು. ಇಲ್ಲಿ ಆಪ್ಷನ್ಸು ಏನು ಕಲರ್ಸ್ ಇದೆಯಲ್ಲ, ಆ ಒಂದು ಕಲರ್ಸ್ ಯಾವುದು ಒಂದು ಆಪ್ಷನ್ ಇಂಡಿಕೇಟ್ ಮಾಡುತ್ತೆ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಇದಿಷ್ಟು ಕೊಟ್ಟಾದಮೇಲೆ ನೀವು ಏನಾದರೂ ಇಂಗ್ಲೀಷಲ್ಲಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಇಷ್ಟು ಭಾಷೆಗಳಲ್ಲಿ ಇರುತ್ತೆ. ನಿಮಗೆ ಯಾವುದು ಸೂಟೇಬಲ್ ಲ್ಯಾಂಗ್ವೇಜು ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಬರುತ್ತೆ ಆ ಭಾಷೆಯಲ್ಲಿ. ನೆಕ್ಸ್ಟ್ ಇಲ್ಲಿ ಇದಿಷ್ಟು ಓದ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಅಂತ ಕೊಟ್ಟಾಗ ಈ ರೀತಿಯಾದಂಥ ಡಿಸ್ಪ್ಲೇ ಓಪನ್ ಆಗುತ್ತೆ. ಇಲ್ಲಿ ವಿನ್ನು ಇಂಗ್ಲೀಷು, ನಿಮಗೆ ಇಂಗ್ಲೀಷ್ ಬೇಡ ಅಂದರೆ ಕನ್ನಡ ಕೊಟ್ಕೊಬೋದು. ಕನ್ನಡ ಆಪ್ಷನ್ನು ಸಹ ಇದೆ. ಇಲ್ಲಿ ಮಾರ್ಕ್ ಟೆಸ್ಟಲ್ಲಿ ಏನಂತಂದರೆ ಕನ್ನಡ ಬರೋದಿಲ್ಲ. ನೀವು ಎಕ್ಸಾಮ್ ಸೆಂಟ್ರಿಗೆ ಅಲ್ಲಿ ಕೊಟ್ಟಾಗ ಅಲ್ಲಿ ನಿಮಗೆ ಕನ್ನಡದಲ್ಲಿ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟು ಇನ್ನೊಂದು ಕಡ್ಡಾಯವಾಗಿ ಇನ್ನೊಂದು ಯಾವುದೇ ಕಾರಣಕ್ಕೂ ಇಲ್ಲಿ ತಪ್ಪುಗಳನ್ನು ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲಿ ಚೂಸ್ ಯುವರ್ ಡಿಫಾಲ್ಟ್ ಲ್ಯಾಂಗ್ವೇಜ್ ಅಂತ ಇದೆ. ಯಾವ ಒಂದು ಲ್ಯಾಂಗ್ವೇಜ್ ನಿಮಗೆ ಎಕ್ಸಾಮ್ ಬೇಕು ಅಂತ ಕೊಟ್ಟಿರ್ತೀರಾ, ಸೊ ಆಗ ಕನ್ನಡ ಅಂತ ಕೊಟ್ಟಿದ್ರೆ ಕನ್ನಡದಲ್ಲೂ ವ್ಯೂ ಮಾಡ್ಬೋದು ಮತ್ತು ಇಂಗ್ಲೀಷಲ್ಲೂ ಹಿಂದಿಯಲ್ಲೂ 3 ಭಾಷೆಗಳಲ್ಲಿ ನೀವು ಕ್ವಶನ್ಸನ್ನು ನೋಡ್ಬೋದು. ನೆಕ್ಸ್ಟು ನೀವು ಏನಾದರೂ ಇಂಗ್ಲೀಷ್ ಅಂತ ಕೊಟ್ಟಿದ್ರೆ ಕೇವಲ ಕನ್ನಡ ಇರೋದಿಲ್ಲ, ಇಂಗ್ಲೀಷು ಅಥವಾ ಹಿಂದಿ ಭಾಷೆಯಲ್ಲಿ 2 ಭಾಷೆಗಳಲ್ಲಿ ನೀವು ಕ್ವಶನ್ಸನ್ನು ನೋಡ್ಬೋದು. ಇದಿಷ್ಟು ಆಯ್ಕೆ ಮಾಡಿದಾದ್ಮೇಲೆ ಇಲ್ಲಿ ಕನ್ನಡ ಆಪ್ಷನ್ನು ಸಹ ಇದೆ. ನೀವು ಕನ್ನಡ ಅಂತ ಏನಾದರೂ ಎಕ್ಸಾಮ್ ಅಪ್ಲಿಕೇಶನ್ ಹಾಕುವಾಗ ಅಂತ ಕೊಟ್ಟಿದ್ರೆ ಆಪ್ಷನ್ನು ಇಲ್ಲಿ ಕನ್ನಡ ಅಂತ ಬರುತ್ತೆ. ಇದಿಷ್ಟು ಕೊಟ್ಟಾದ್ಮೇಲೆ ಇಲ್ಲಿ ಬಾಕ್ಸ್ ಇದೆಯಲ್ಲ, ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ರೈಟ್ ಮಾರ್ಕ್ ಬರುತ್ತೆ. ಇದಿಷ್ಟು ಕೊಟ್ಟಾದ್ಮೇಲೆ ಐ ಆಮ್ ರೆಡಿ ಟು ಬಿಗಿನ್ ಅಂತ ಇಲ್ಲಿ ಆಪ್ಷನ್ ಇದೆಯಲ್ಲ, ಇಲ್ಲಿ ಕೊಟ್ಟಾಗ ಟೈಮ್ ಓಡುತ್ತೆ. ಆ ಒಂದು ಟೈಮ್ ಮುಗಿದಾದ್ಮೇಲೆ ನೀವು ಕೊಟ್ಟರೆ ನಿಮ್ಮ ಒಂದು ಕ್ವಶನ್ಸ್ ಡಿಸ್ಪ್ಲೇ ಆಗುತ್ತೆ. ಎಲ್ಲ ಸಿಸ್ಟಮಲ್ಲೂ ಅಟ್ ಎ ಟೈಮ್ ಒಂದೇ ಸರಿ ಡಿಸ್ಪ್ಲೇ ಆಗುತ್ತೆ. ಸೊ ನಾನು ಕೊಟ್ಟಾಗ ಈ ರೀತಿ ಕ್ವಶನ್ಸ್ ಬಂದಿದ್ದಾವೆ ನೋಡ್ಬೋದು. ಇಲ್ಲಿ ಫಸ್ಟ್ ಯಾವುದಿದೆ, ಯಾವ ಸಬ್ಜೆಕ್ಟ್ ಇದೆ, ನಿಮಗೆ ಜನರಲ್ ಸೈನ್ಸ್ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ. ನಮಗೆ ಜನರಲ್ ಸೈನ್ಸ್ ಈಗ ಬೇಡ, ಲಾಸ್ಟಲ್ಲಿ ತೊಗೊತೀನಿ ಅಂದರೆ ನೀವು ಚೇಂಜ್ ಮಾಡ್ಕೊಬೋದು. ಇಲ್ಲಿ ಜನರಲ್ ಸೈನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಇಷ್ಟು 4 ಸಬ್ಜೆಕ್ಟ್ಸ್ ಇರುತ್ತೆ. ಸಬ್ಜೆಕ್ಟ್ಸಲ್ಲಿ ನಿಮ್ಗೆ ಯಾವುದು ಫಸ್ಟ್ ಅಟೆಂಡ್ ಮಾಡಬೇಕು ಆ ಒಂದು ಸಬ್ಜೆಕ್ಟನ್ನು ಇಲ್ಲ ಆಯ್ಕೆ ಮಾಡ್ಕೊಬೇಕಾಗುತ್ತೆ. ಆಯ್ಕೆ ಮಾಡಿಕೊಂಡ್ರೆ ಈ ಒಂದು ಸಬ್ಜೆಕ್ಟ್ ಕ್ವಶನ್ಸ್ ಇಲ್ಲಿ ಅರೇಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ
ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಯಾವುದೇ ಕಾರಣಕ್ಕೂ ನಾನು ಎಕ್ಸಾಂಪಲ್ ಇಲ್ಲಿ ತೋರಿಸ್ತಿರುವಂಥದ್ದು ನಾನು ಫಸ್ಟ್ ಆಪ್ಷನ್ ಚೂಸ್ ಮಾಡಿದ್ದೀನಿ. ಚೂಸ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಮಾಡಬೇಕಾಗಿರೋದು ಏನು, ಯಾವುದೇ ಕಾರಣಕ್ಕೂ ಈ ಒಂದು ಮಿಸ್ಟೇಕನ್ನು ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಆಪ್ಷನ್ ಇದೆಯಲ್ಲ, ಇಲ್ಲಿ ಸೇವ್ ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ. ಕೊಡಲಿಲ್ಲ ಅಂದರೆ ನೀವು ಯಾವುದೇ ಕಾರಣಕ್ಕೂ ನೀವು ಆಯ್ಕೆ ಮಾಡಿದ್ರು ವೇಸ್ಟ್ ಆಗುತ್ತೆ. ಹಾಗಾಗಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬಿಡಿ. ಇದಿಷ್ಟು ಕೊಟ್ಟಾದಮೇಲೆ ನೆಕ್ಸ್ಟ್ ಕ್ವಶನ್ಗೆ ಹಂಗೆ ಆಟೋಮೆಟಿಕ್ಕಾಗಿ ಹೋಗುತ್ತೆ. ಇನ್ನೊಂದು ಇಲ್ಲಿ ನಿಮಗೆ ಈ ಕ್ವಶನ್ನು ನಿಮಗೆ ನೆನಪಾಗಲಿಲ್ಲ, ಆನ್ಸರ್ ಬರಲಿಲ್ಲ ಅಂದರೆ ನೀವು ಮಾರ್ಕ್ ಫಾರ್ ರಿವ್ಯೂ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟರೆ ಇಲ್ಲಿ ಪರ್ಪಲ್ ಕಲರ್ ಇಲ್ಲಿ ಹೈಲೈಟ್ ಆಗುತ್ತೆ. ನೀವು ಎಕ್ಸಾಮ್ ಎಲ್ಲ ಮುಗ್ದಾದ್ಮೇಲೆ ಆ ಒಂದು ಕ್ವಶನ್ಸ್ ಯಾವ ಪರ್ಪಲ್ ಕಲರ್ ಇದೆಯಲ್ಲ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಆ ಕ್ವಶನ್ಗೆ ಬರುತ್ತೆ. ಸೊ ಆಗ ನೀವು ಬೇಕಾದ್ರೆ ಆಗ ಕ್ವಶನ್ಸನ್ನು ಸರಿಯಾದ ಉತ್ತರವನ್ನು ಕೊಟ್ಟು ಸೇವ್ ನೆಕ್ಸ್ಟ್ ಅಂತ ಕೊಡ್ಬೋದು. ನೆಕ್ಸ್ಟು ನಿಮಗೆ ಹಿಂದಿನ ಕ್ವಶನ್ನು ಏನೋ ಒಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ ಅಂದರೆ ಇಲ್ಲಿ ಪ್ರಿವ್ಯೂ ಅಂತ ಇದೆಯಲ್ಲ, ಇಲ್ಲಿ ಪ್ರಿವ್ಯೂ ಅಂತ ಕೊಟ್ಟರೆ ಹಿಂದಿನ ಕ್ವಶನ್ಗೆ ಹೋಗುತ್ತೆ. ನೆಕ್ಸ್ಟು ನಮಗೆ ಮ್ಯಾಥಮೆಟಿಕ್ಸ್ ಬೇಕಂದರೆ ಇಲ್ಲಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ಇಲ್ಲಿ ಇಷ್ಟು ಬರ್ತವೆ. 25 ಕ್ವಶನ್ಸ್ ಇರ್ತವೆ ಆ ಮ್ಯಾಥಮೆಟಿಕ್ಸಲ್ಲಿ. ಮತ್ತು ಜನರಲ್ ಸೈನ್ಸಲ್ಲಿ ಬಂದು ಸಹ 25 ಕ್ವಶನ್ಸ್ ಇರುತ್ತೆ. ನೆಕ್ಸ್ಟು ಜನರಲ್ ಇಂಟೆಲಿಜೆನ್ಸಲ್ಲಿ 30 ಕ್ವಶನ್ಸ್ ಇರ್ತವೆ. ನೆಕ್ಸ್ಟು ಜನರಲ್ ಅವೇರ್ನೆಸ್ ಇದರಲ್ಲಿ 20 ಕ್ವಶನ್ಸ್ ಹೇಳ್ತಾರೆ. ಇದಿಷ್ಟು ಎಕ್ಸಾಮ್ ಪ್ಯಾಟ್ರನ್ ಏನೆಲ್ಲ ಮಾಡಬೇಕು ಮತ್ತು ಯಾವ ರೀತಿ ನಿಮ್ಮ ಒಂದು ಎಕ್ಸಾಮ್ ತೊಗೊಳ್ಬೇಕು ಅನ್ನೋದನ್ನು ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿದ್ದೀನಿ. ಇನ್ನೊಂದು ಏನಂತಂದರೆ ಎಕ್ಸಾಮ್ಗೆ ಹೋಗುವಾಗ ನೀವು ಕಡ್ಡಾಯವಾಗಿ ತೊಗೊಂಡು ಹೋಗಬೇಕಾಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಏನಂತಂದರೆ, ಮೊದಲನೇದಾಗಿ ಅಡ್ಮಿಟ್ ಕಾರ್ಡ್. ಯಾವುದೇ ಕಾರಣಕ್ಕೂ ಅಡ್ಮಿಟ್ ಕಾರ್ಡನ್ನು ಮರೆಯೋದಕ್ಕೆ ಹೋಗ್ಬಿಡಿ. ಅದು ಕಲರ್ ಪ್ರಿಂಟಲ್ಲೇ ತೊಗೊಂಡೋಗಿ ₹10 ತೊಗೊತಾರೆ. ನೆಕ್ಸ್ಟ್ ಇನ್ನೊಂದು 2 ಪಾಸ್ಪೋರ್ಟ್ ಸೈಜು, ರೀಸೆಂಟು ಪಾಸ್ಪೋರ್ಟ್ ಸೈಜು. ನೀವು ಅಡ್ಮಿಟ್ ಕಾರ್ಡಲ್ಲಿ ಇರುವಂಥ ಫೋಟೋ ಇದ್ದರೂ ಓಕೆ, ಇರಲಿಲ್ಲ ಅಂದರೂ ಓಕೆ, ನಡೆಯುತ್ತೆ. ಹಾಗಾಗಿ ನೀವು ಕಡ್ಡಾಯವಾಗಿ 2 ಪಾಸ್ಪೋರ್ಟ್ ಸೈಜ್ ಫೋಟೋನ ತೊಗೊಂಡು ಹೋಗಬೇಕಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಒಂದು ಪ್ರೂಫ್, ಗೌರ್ಮೆಂಟ್ ID ಕಾರ್ಡ್ ಅಂದರೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಆಗಿರ್ಬೋದು. ಆಧಾರ್ ಕಾರ್ಡ್ ಕಂಪಲ್ಸರಿ ತೊಗೊಂಡು ಹೋಗಲೇಬೇಕು. ಯಾಕಂದರೆ ಆಧಾರ್ ಕಾರ್ಡು ನಂಬರ್ ಮುಖಾಂತರ ನಿಮ್ಮ ಒಂದು ಬಯೋಮೆಟ್ರಿಕನ್ನು ತೊಗೊಳ್ತಾರೆ. ಯಾಕಂದರೆ ಅಪ್ಲಿಕೇಶನ್ ಹಾಕುವಾಗ ಆಧಾರ್ ವೆರಿಫಿಕೇಷನನ್ನು ತೊಗೊಂಡಿರ್ತಾರೆ. ಹಾಗಾಗಿ ನೀವು ಆಧಾರ್ ಕಾರ್ಡನ್ನು ತೊಗೊಂಡು ಹೋಗೋದು ಕಡ್ಡಾಯವಾಗಿದೆ. ಹಾಗಾಗಿ ಇದಿಷ್ಟು ನೀವು ತೊಗೊಂಡು ಹೋಗ್ಬೇಕಾಗಿರುವಂಥ ಒಂದು ಡಾಕ್ಯುಮೆಂಟ್ಸ್ ಆಗಿರುತ್ತೆ. ಯಾವುದೇ ಇನ್ನೇನು ಅವಶ್ಯಕತೆ ಇಲ್ಲ. ಜಸ್ಟ್ ನೀವು 3 ತೊಗೊಂಡು ಹೋಗಬೇಕು. ಒಂದು ಅಡ್ಮಿಟ್ ಕಾರ್ಡ್, 2 ಪಾಸ್ಪೋರ್ಟ್ ಸೈಜ್ ಫೋಟೋ, ನೆಕ್ಸ್ಟು ಆಧಾರ್ ಕಾರ್ಡ್. ಇವಿಷ್ಟು 3 ತೊಗೊಂಡೋದ್ರೆ ಸಾಕು, ಎಕ್ಸಾಮ್ ಹಾಲ್ಗೆ ಎಂಟ್ರಿ ಮಾಡ್ಕೊತಾರೆ. ನೆಕ್ಸ್ಟ್ ಇನ್ನು SC ST ಕ್ಯಾಂಡಿಡೇಟ್ಸ್ ಅವ್ರಿಗೂ ಸಹ ಏನಾದರೂ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಉಚಿತ ರೈಲಿನ ಪ್ರಯಾಣ ಬೇಕಂದರೆ ನೀವು ಅಲ್ಲಿ ಆಪ್ಷನ್ ಮೇಲೆ ಎಸ್ ಅಂತ ಕೊಟ್ಟಿದ್ರೆ ನಿಮಗೆ ಉಚಿತ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಹಂಗಾಗಿ ಅದಕ್ಕೆ ಸಪ್ರೇಟು ಫಾರಮ್ ಬರುತ್ತೆ. ಅಲ್ಲಿ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಬೇಕಾದ್ರೆ ಅಲ್ಲಿ ಬರ್ತೈತೆ. ಅಲ್ಲಿ ನೀವು ಅದು ಫಾರಮನ್ನು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತೊಗೊಂಡೋಗಿ ಅಲ್ಲಿ ಯಾವುದೋ ಒಂದು ಟೇಷನ್ ನೀವು ಹತ್ತಿತೀರೋ ಆ ಒಂದು TC ಸಿಗ್ನೇಚರನ್ನು ಕಡ್ಡಾಯವಾಗಿ ಮಾಡಿಸ್ಲೇಬೇಕು. ಇದು ಇಷ್ಟು ಪ್ರೋಸೆಸ್ಸು ಏನೆಲ್ಲ ಎಕ್ಸಾಮ್ಸ್ ಯಾವ ರೀತಿ ನಡೆಯುತ್ತೆ ಮತ್ತು ಏನೆಲ್ಲ ತೊಗೊಂಡೋಗ್ಬೇಕು ಅದು ಇಷ್ಟು ನಾನು ಇವಾಗ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿದ್ದೀನಿ. ಅದೇ ರೀತಿ ನಿಮ್ಮ ಒಂದು ಸ್ನೇಹಿತರಿಗೂ ಇದೇ ಮೊದಲನೇ ಬಾರಿ ಎಕ್ಸಾಮ್ ಅಟೆಂಡ್ ಮಾಡ್ತಿದ್ರೆ ಅವ್ರಿಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋನ ಮುಗಿಸ್ತೀನಿ. ಜೈ ಹಿಂದ್, ವಂದೇ ಮಾತರಂ.